ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ RCB IPL 2026ರಲ್ಲಿ ಟೋಟಲ್ ಆಗಿ 9 ಪಂದ್ಯವನ್ನು ಆಡಿದ್ದು, ಇದರಲ್ಲಿ 6ರಲ್ಲಿ ಗೆದ್ದು 3ರಲ್ಲಿ ಸೋತಿದೆ. ಮತ್ತು ನಮ್ಮ ಮುಂದಿನ ಪಂದ್ಯ ಬಂದ್ಬಿಟ್ಟು LSC ಎದುರಿಗೆ ನಡೆಯಲಿದ್ದು, ಈ ಪಂದ್ಯಕ್ಕಿಂತ ಮುಂಚೆ RCBಗೆ 6 ದಿನಗಳ ಬ್ರೇಕ್ ಇತ್ತು. ಮತ್ತು ಈಗಾಗಲೇ ಎಲ್ಲರೂ ಕೂಡ ಗೊತ್ತೇ ಇರುವ ಹಾಗೆ RCB ತನ್ನ ಕೊನೆಯ ಪಂದ್ಯ GT ಎದುರಿಗೆ ತುಂಬಾ ಒಂದು ಹೀನಾಯವಾಗಿ ಸೋಲನ್ನಪ್ಪಿದ್ದು, ನಮ್ಮ ಬ್ಯಾಟಿಂಗನ್ನು ಪೂರ್ತಿಯಾಗಿ ಕೊಲಾಪ್ಸ್ ಆಗಿತ್ತು. ಮತ್ತು ನಮ್ಮ ಮುಂದಿನ ಪಂದ್ಯ ಬಂದ್ಬಿಟ್ಟು LSC ಎದುರಿಗೆ ಲಕ್ನೋನ ಇಖಾನಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಲಿದ್ದು, ಈಗಾಗಲೇ RCB ಈ ಒಂದು ಪಂದ್ಯದ ಪ್ರಾಕ್ಟೀಸ್ಗಾಗಿ ಲಕ್ನೋಗೆ ತಲುಪಿದೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು LSC ಎದುರಿನ ಪಂದ್ಯಕ್ಕೆ RCB ಯಾವ ಥರ ಪ್ರಾಕ್ಟೀಸ್ ಮಾಡ್ತಾ ಇದೆ ಅಂತ ಅಪ್ಡೇಟನ್ನು ಕೊಡುತ್ತೇನೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಸೊ ನಾವು ಇನ್ನೂ ಥರ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಈಗಾಗಲೇ RCB ಲಕ್ನೋನ ಇಖಾನಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಭರ್ಜರಿಯಾಗಿ ಪ್ರಾಕ್ಟೀಸನ್ನು ಮಾಡುತ್ತಾ ಇದ್ದು, ಈ ಒಂದು ಪ್ರಾಕ್ಟೀಸ್ ಕ್ಯಾಂಪ್ಗೆ RCB ಎಲ್ಲ ಆಟಗಾರರು ಭಾಗಿಯಾಗಿದ್ದರು. ಮತ್ತು ಮೊದಲಿಗೆ ನಾವು ನಮ್ಮ ಬ್ಯಾಟರ್ಸ್ಗಳ ಬಗ್ಗೆ ಮಾತಾಡೋದಾದರೆ, ಈ ಒಂದು ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಜಿತೇಶ್ ಶರ್ಮಾರವರು ತುಂಬಾ ಒಂದು ಉತ್ತಮವಾದ ಟಚ್ಚಲ್ಲಿ ಕಂಡರು. ಹೌದು, ಈ ಬಾರಿ IPL ಅಲ್ಲಿ ಜಿತೇಶ್ ಶರ್ಮಾರವರು ಅಷ್ಟೇನು ಹೇಳಿಕೊಳ್ಳುವಂಥ ಫಾರ್ಮಲ್ಲಿ ಇಲ್ಲ. ಆದರೆ ಈಗ ಇವರು ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಒಂದು ಉತ್ತಮವಾದ ಟಚ್ಚಲ್ಲಿ ಕಾಣಿಸ್ತಾ ಇದ್ದು, ನಮಗೆ LSCಯ ಮುಂದಿನ ಪಂದ್ಯಕ್ಕೆ ಇವರಿಂದ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗಬಹುದು. ಆನಂತರ ಪಟಿದಾರ್, ದೇವದತ್ ಪಡಿಕ್ಕಲ್ ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಎಂದಿನಂತೆ ಉತ್ತಮವಾದ ಟಚ್ಚಲ್ಲಿ ಕಾಣಿಸ್ತಾ ಇದ್ದು, ಇವರು ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಕೂಡ ಭರ್ಜರಿಯಾಗಿ ಬ್ಯಾಟಿಂಗನ್ನು ಮಾಡಿದರು. ಮತ್ತು ಟಿಮ್ ಡೇವಿಡ್ ಮತ್ತು ರೋಮಾರಿಯೋ ಶೆಫರ್ಡ್ ಅವರು ಇಲ್ಲಿ ಪವರ್ ಹಿಟ್ಟಿಂಗ್ನ ಪ್ರಾಕ್ಟೀಸನ್ನು ಮಾಡಿದ್ದು, ಇವರು LSCಯ ಮುಂದಿನ ಪಂದ್ಯದಲ್ಲಿ ಉದ್ದವಾದ ಸಿಕ್ಸರನ್ನು ಹೊಡೆಯುವ ಎಲ್ಲ ಚಾನ್ಸಸ್ಗಳು ಕಾಣಿಸ್ತಾ ಇದೆ. ಆಮೇಲೆ ನಾವು ನಮ್ಮ ಬೌಲರ್ಸ್ಗಳ ಬಗ್ಗೆ ಮಾತಾಡೋದಾದರೆ, ಎಂದಿನಂತೆ ಭುವನೇಶ್ವರ್ ಕುಮಾರ್ ಅವರು ತುಂಬಾ ಒಂದು ಉತ್ತಮವಾದ ಲಯದಲ್ಲಿದ್ದು, ಇವರಂತೂ ಬಾಲನ್ನು ಅದ್ಭುತವಾಗಿ ಸ್ವಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಜಾರ್ಜ್ ಹೇಜಲ್ವುಡ್ ಮತ್ತು ರಾಸಿಕ್ ಸಲಾಮ್ ದಾರ್ ಕೂಡ ಉತ್ತಮವಾಗಿ ಬೌಲಿಂಗನ್ನು ಮಾಡುತ್ತಾ ಇದ್ದು, ಇನ್ನೊಂದು ಕಡೆ ಸುಯೇಶ್ ಶರ್ಮಾ ಮತ್ತು ಕೃಣಾಲ್ ಪಾಂಡ್ಯರವರು ಉತ್ತಮವಾಗಿ ಬೌಲಿಂಗನ್ನು ಮಾಡಿದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ಹೇಳಬೇಕಾದ್ರೆ RCB ಎಲ್ಲ ಆಟಗಾರರು ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಉತ್ತಮವಾಗಿ ಕಾಣಿಸ್ತಾ ಇದ್ದು, ನಿಮ್ಮ ಪ್ರಕಾರ LSCಯ ಮುಂದಿನ ಪಂದ್ಯದಲ್ಲಿ RCB ಯಾವ ಆಟಗಾರ ಉತ್ತಮವಾದ ಪರ್ಫಾರ್ಮೆನ್ಸನ್ನು ಕೊಡಬಹುದಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇನೋ ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.